ತೆರಿಗೆ ಕಟ್ಟಿ ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡಿರುವಂತಹ ಕನ್ನಡಿಗರಿಗೆ ಮನೆ ಕೊಡ್ತಾ ಇಲ್ಲ. ಆದ್ರೆ ಎಲ್ಲಿಂದನೋ ವಲಸೆ ಬಂದು ಇಲ್ಲಿ ಮನೆ ತಗೊಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ. ನಾವು ದುಡ್ಡೆಲ್ಲ ಕ್ಲಿಯರ್ ಮಾಡಿ 10 ತಿಂಗಳಾದ್ರೂ ಇವ್ರು ನಮಗ್ ಮನೆ ಕೊಡ್ತಾ ಇಲ್ಲ. ಕೇರಳದಿಂದ ಫೋನ್ ಬಂದ ತಕ್ಷಣ ಅವ್ರಿಗೆ ಕೊಡ್ತಾರಲ್ಲ, ಇದು ಯಾವ ನ್ಯಾಯ? ಕನ್ನಡಿಗರು ವರ್ಸಸ್ ಮುಸ್ಲಿಮ್ಸ್ ಅಲ್ಲಿ ಕಾಂಗ್ರೆಸ್ನ ಪ್ರಯಾರಿಟಿ ಯಾರ್ದು ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರಬಹುದು. ನಿಮ್ಗೆ ಯಾರ್ಯಾರಲ್ಲಿ ತೊಂದರೆ ಆಗ್ತಾ ಇದೆ, ನಿಮ್ಮ ಧರ್ಮದ ಕಾರಣಕ್ಕೆ ನಿಮ್ಗೆ ಅಲ್ಲಿ ತೊಂದರೆ ಕೊಡ್ತಾ ಇದೆ, ನೀವು ಇಲ್ಲಿ ಬನ್ನಿ ಅಂತ ತಾನು ಹೇಳ್ತಾರೆ CA. ನೀವು ಯಾಕೆ ಅದಕ್ಕೆ ವಿರೋಧ ಮಾಡಿದ್ರಿ? ಯಾಕೆ ಅಂದ್ರೆ ಅದರಲ್ಲಿ ಇದ್ದಿದ್ದು ಹಿಂದೂಗಳು, ಬೌದ್ಧರು, ಕ್ರಿಶ್ಚಿಯನರು ಅಂತ. ಇದೇ ಧೈರ್ಯ, ಇದೇ ತಾಕತ್ತು ಇವಾಗ ಯಾಕಿಲ್ಲ ಕೇಳೋದಕ್ಕೆ ಸರ್ಕಾರನ? ನಿಮ್ಗೆ ಹೆಂಗ ಯಾಕೆ ಕೊಡ್ತಾ ಇದೆಯಾ? ಎಲ್ಲೆಲ್ಲಿಂದ ನಾವು ಬಂದಿರೋರಿಗೆ ನಮ್ಮ ಕನ್ನಡಿಗರ ತೆರಿಗೆ ದುಡ್ಡಲ್ಲಿ ಹೆಂಗ್ ಕೊಡ್ತಾ ಇದೆಯಾ ನೀನು ಅಂತ ಕೇಳೋ ಧೈರ್ಯ ನಿಮ್ಗೆ ಯಾಕಿಲ್ಲ? ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಜನಸಾಮಾನ್ಯರಿಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ನೀವೆಲ್ಲ ಕನ್ನಡವನ್ನ ರಕ್ಷಣೆ ಮಾಡುವಂತಹ ವೇದಿಕೆಗಳಲ್ಲ, ನೀವೆಲ್ಲ ಕಾಂಗ್ರೆಸ್ನ ರಕ್ಷಣೆ ಮಾಡಕ್ಕಿರುವಂತಹ ವೇದಿಕೆಗಳು ಅಂತ ಸ್ಪಷ್ಟವಾಗಿ ಜನಗಳಿಗೆ ಕಾಣಿಸ್ತಾ ಇದೆ. ನಿಮ್ ಪೌರುಷ ಏನಿದ್ರು, ಎಣ್ಣೆ ಕುಡಿದ್ಬಿಟ್ಟು ಕಲ್ಮಿ ಕಬಾಬ್ ತಗೊಂಡ್ ಬರೋನ್ಗೆ ಕನ್ನಡ ಗೊತ್ತಿಲ್ಲ ಅಂತ, ಕನ್ನಡ ಬರಲ್ವಾ ಅಂತ ಗಲಾಟೆ ಮಾಡಕ್ ಅಷ್ಟೇನಾ ನಿಮ್ ಧೈರ್ಯ? ನಾಳೆ ಅದೇ ಜನ ಇವಾಗ ಯಾರು ಹೋಗ್ತಾರಲ್ಲ ಹೊಸ ಮನೆಗಳಿಗೆ, ಆ ಹೊಸ ಮನೇನ ಯಾರೋ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟುಬಿಟ್ಟು ಇವ್ರು ಇನ್ನೊಂದು ಕಡೆ ಟೆಂಟ್ ಹಾಕಲ್ಲ ಅನ್ನೋದು ಏನ್ ಗ್ಯಾರಂಟಿ? ಪೇಮೆಂಟ್ ಹೋರಾಟಗಾರರು ಸಿದ್ದರಾಮಯ್ಯನವ್ರನ್ನ ಕನ್ನಡ ರಾಮಯ್ಯ ಅಂತ ಕರೆದಿರೋದನ್ನ ನಾವೆಲ್ಲ ನೋಡಿದೀವಿ. ಆದ್ರೆ ಇವ್ರು ನಿಜವಾಗ್ಲೂ ಕನ್ನಡ ರಾಮಯ್ಯ ಅಲ್ಲ, ಕೇರಳ ರಾಮಯ್ಯ ಅಂತ ಒಂದು 3-4 ಸತಿ ಪ್ರೂವ್ ಆಗಿದೆ. ಈಗಲೂ ಅಂದ್ರೆ ಕೋಗಿಲು ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೋಗಿಲು ಬಡಾವಣೆಯಲ್ಲಿ ಏನಾಗ್ತಾ ಇದೆ ಅದನ್ನ ನೋಡಿದ್ರು ಸಿದ್ದರಾಮಯ್ಯನವರು ಕನ್ನಡ ರಾಮಯ್ಯ ಅಲ್ಲ, ಕೇರಳ ರಾಮಯ್ಯ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿದಾಗ ಕೇರಳದ ಪಿಣರಾಯಿ ವಿಜಯನ್ ಅವರಿಗೆ ಬಹಳ ಬೇಸರ ಆಯಿತು ಮತ್ತು ಅವರು ಅದನ್ನ ತಪ್ಪು ಅಂತ ಹೇಳಿದ್ರು. ಸೊ ಕಮ್ಯುನಿಸ್ಟರಿಗೆ ಒಂದು ತಪ್ಪು ಅಂತ ಹೇಳಿದಾಗ ಕಾಂಗ್ರೆಸ್ಸಿಗರಿಗೆ ಅದು ಸರಿ ಅಂತ ಅನ್ಸಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇಬ್ರು ಅಂದ್ರೆ ಕಮ್ಯುನಿಸ್ಟರು ಹಾಗೂ ಕಾಂಗ್ರೆಸ್ಸಿಗರು ಒಂದೇ ನಾಣ್ಯದ 2 ಮುಖಗಳು ಅಂತ ನಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ನ ಕನ್ನಡ ನಾಯಕರೆಲ್ಲ ಮಂಡಿ ಊರಿ ಕ್ಷಮೆ ಯಾಚಿಸದೆ ಹೋದ್ರು ಕೂಡ ಅದಕ್ಕೆ ಸರಿಸಮನಾಗಿ ಹೊಂದುವಂತಹ ಒಂದು ಮಾರ್ಗವನ್ನ ಕಂಡಿಡ್ಕೊಂಡ್ರು. ಅದೇನಪ್ಪ ಅಂದ್ರೆ, ನೆಲಸಮ ಮಾಡಿದ ಆ ಅಷ್ಟು ಮನೆಗಳ ಕುಟುಂಬದವರಿಗೆ ಮತ್ತೊಂದು ಫ್ಲಾಟ್ ಕೊಡೋದು ಅಂತೆ. ಅಂದ್ರೆ ಇನ್ನೊಂದು ಮನೆ ಕೊಡೋದು, ಹೊಸ ಮನೆ ಕೊಡೋದು. ಏನಕ್ಕೆ ಕೊಡಬೇಕು ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ಅಂತ, ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಆಧಾರವಾಗಿ ಇಟ್ಕೊಂಡು ಅವ್ರಿಗೆಲ್ಲ ಹೊಸ ಮನೆ ಕೊಡ್ತಾರಂತೆ. ಆದರೆ ಬೇಸರದ ಸಂಗತಿ ಏನು ಅಂದರೆ, ಈ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಿಂದ ಕೊಡ್ತಾ ಇರೋ ಮನೆ ನಾನು ನೀವು ಕಟ್ಟಿರುವಂತಹ ತೆರಿಗೆ ದುಡ್ಡಿಂದು. ಒಂದು ವೇಳೆ ಸಿದ್ದರಾಮಯ್ಯನವರು ಅವ್ರ ಪಿತ್ರಾರ್ಜಿತ ಆಸ್ತಿನೋ ಅಥವಾ DK ಶಿವಕುಮಾರ್ ಅವರೇ ಸಂಪಾದನೆ ಮಾಡಿರುವಂತಹ ಆಸ್ತಿನೋ ಕೊಟ್ಟು ಮಾನವೀಯತೆ ಮೆರೆದಿದ್ರೆ ಓಕೆ ಅಂತ ಹೇಳ್ಬೋದಿತ್ತು. ಆದರೆ ಅಲ್ಲ, ಇದು ನಾವು ನೀವು ಕಟ್ಟಿರುವಂತಹ ತೆರಿಗೆ ದುಡ್ಡಲ್ಲಿ ಅವ್ರು ಯಾರೋ ಮಾನವೀಯತೆ ಮೆರಿತಾ ಇದ್ದಾರೆ. ಅಂದ್ರೆ ಈಗ ಪಕ್ಕದ ಮನೆಯನ್ನ ಯಾರಿಗೋ ದಾನ ಮಾಡಿ ನಾನು ದಾನವಂತ ಅನ್ನಿಸ್ಕೊಂತೀವಲ್ಲ, ಆ ತರ ಆಯ್ತಿದೆ. ಮತ್ತೆ ನಾವು ಕನ್ನಡಿಗರು ವಿಶಾಲ ಹೃದಯದವರು, ನಾವು ಕರುಣಾಮಯಿಗಳು, ಇಟ್ಸ್ ಆಲ್ ಸೆಡ್ ಅಂಡ್ ಡನ್. ಆದ್ರೆ ಈ ಸತಿ ಕನ್ನಡಿಗರಲ್ಲೂ ಒಂದು ಆಕ್ಷೇಪ ಹುಟ್ಕೊಂಡಿದೆ. ಯಾಕೆ ಗೊತ್ತಾ? ಈ ನೆಲದಲ್ಲಿ ಹುಟ್ಟಿ ಇಲ್ಲಿ ತೆರಿಗೆ ಕಟ್ಟಿ ಇಡೀ ಜೀವನ ಇಲ್ಲೇ ಕಳೆದು ನಿಯತ್ತಾಗಿ ಬಾಳ್ವೆ ಮಾಡಿ ತೆರಿಗೆ ಕಟ್ಟಿ ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡಿರುವಂತಹ ಕನ್ನಡಿಗರಿಗೆ ಮನೆ ಕೊಡ್ತಾ ಇಲ್ಲ. ಆದರೆ ಎಲ್ಲಿಂದನೋ ವಲಸೆ ಬಂದು ಇಲ್ಲಿ ಮನೆ ತಗೊಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ. ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಕೇರಳದ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ್ದು. ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿ ಕರ್ನಾಟಕದ ನಾಯಕರನ್ನ ಮಂಡಿ ಊರ್ಸಿ ಕುಣಿಸಿದ್ದು ಕೆಳಗಡೆಗೆ. ನಾನೇನೋ ಎಕ್ಸಾಜರೇಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ, ಕನ್ನಡಿಗರಿಗೆ ಆಗಿರೋ ಅನ್ಯಾಯನ ಅವರೇ ಹೇಳ್ತಾರೆ ಕೇಳಿ. ನಾವೇನು ಇವ್ರನ್ನ ಫ್ರೀಯಾಗಿ ನಾವು ಇದು ಮಾಡ್ತಾ ಇಲ್ಲ. ನಾವು ದುಡ್ಡು ಕ್ಲಿಯರ್ ಮಾಡಿದೀವಿ, ಸಬ್ಸಿಡಿ ಅಮೌಂಟ್ ಬಂದಿದೆ, ನಾವು ಫಲಾನುಭವಿ ನಿಜವಾದ ನೈಜವರಾಗಿರೋದಕ್ಕೆ ನಮಗೆ ದುಡ್ಡು ಬಂದು ಬಿದ್ದಿದೆ, ಎಲ್ಲ ಆಗಿದೆ. ಅವ್ರಿಗಾಗಿ 2 ದಿನದಲ್ಲೇ ಮಾಡೋರು ನಮಗೆ 10 ತಿಂಗಳಿಂದ ತಿರುಗಿಸ್ತಾ ಇದ್ದಾರೆ. ಬಾಡಿಗೆನೂ ಕಟ್ಟಿ ನಾವು EMI ಎಷ್ಟು ಅಂತ ಕಟ್ಟಕ್ಕಾಗುತ್ತೆ ಸರ್? ಎಲ್ಲ ಬಡವರು, ಬೆಂಗಳೂರಲ್ಲಿ ಎಷ್ಟು ರೇಟ್ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅದರಿಂದ ಇವರು ಬೇಗ ಇದು ಮಾಡಿದ್ರೆ ನಾವು ಮನೆ ಕೊಡೋವರೆಗೂ ನಾವು ಹೋಗಲ್ಲ ಸರ್, ನಾವಿಲ್ಲ ಕೂತ್ಕೋತೀವಿ. ದುಡ್ಡೆಲ್ಲ ಕಟ್ಟಿಸ್ಕೊಂಡು ಈ ಥರ ನಾಟಕ ಮಾಡಿದ್ರೆ ಈಗ ಕೇವಲ 3 ದಿವಸದಲ್ಲಿ ಅನಾಹುತ ಆಗಿರೋದು. ರಾಹುಲ್ ಗಾಂಧಿ ಅವರು ಬೋಸ್ಟ್ ಮಾಡಿದ್ದು ಏನೋ ಫೋನ್ ಮಾಡಿರು ಅಂದ್ಬಿಟ್ಟು ಅವ್ರಿಗೆಲ್ಲ ನೀವು ಕೊಯ್ಯಲ್ಲಿ ಕೊಡ್ತಾ ಇದ್ದೀರಾ. ನಾವೇನು ಮಾಡಿದ್ದೀವಿ? ನಾವೆಲ್ಲ ದುಡ್ಡು ಕಟ್ಟಿದ್ದೀವಿ. ನೀವು ಅದರಿಂದ ನಿಮ್ಮ ಮುಖಾಂತರ ಇದೇನು ನ್ಯಾಯ ಬಗೆಹರಿಸ್ಬೇಕು ಅಂತೇಳಿ ಒಂದೇರೆ ಮಾಡ್ಕೊತೀವಿ ಸರ್. ನಮ್ಮ ಮೇಲೆ ನಮ್ಗೆ ಯಾಕೆ ಮಾನವೀಯತೆ ತೋರಿಸ್ತಾ ಇಲ್ಲ? ವಲಸರು ಬಂದವ್ರಿಗೆ ಅವ್ರಿಗೆ ಮಾನವೀಯತೆ ತೋರಿಸ್ತವ್ರೆ. 1 ವಾರದಲ್ಲಿ ಅವ್ರಿಗೆ ಅಮೃತ ಮಹೋತ್ಸವದಲ್ಲಿ 5 ಲಕ್ಷ ಶಾಂಕ್ಷನ್ ಮಾಡ್ತಾರೆ, ಮಿಕ್ಕಿದ ಅಮೌಂಟ್ ಲೋನ್ ಮಾಡಿಸ್ಕೊಡ್ತಾರೆ. ನಾವು ಲೋನ್ಗೋಸ್ಕರ ನಮಗೆ ಲೋನ್ ಇದು LPG ಇಲ್ಲ ಅಂತ ನಮ್ಗೆ ಲೋನ್ ಕೊಡಲಿಲ್ಲ. ಹಂಗಾಗಿ ಮಕ್ಕಳ ಒಡವೆ ಎಲ್ಲ ತೊಗೊಂಡೋಗಿ ನಾವು ತಾಳಿ ಸಮೇತ ಅಡ ಇಟ್ಬಿಟ್ಟು ನಾವು ಕಟ್ಟಿದ್ವಿ ಮಿಕ್ಕಿದ ಬ್ಯಾಲೆನ್ಸು. ನಮ್ಗೆ 1 ರೂಪಾಯಿ ಇವ್ರು ಗೌರ್ಮೆಂಟಿಂದ ನಮ್ಗೆ 1 ರೂಪಾಯಿ ಸಪೋರ್ಟ್ ಇಲ್ಲ ಸರ್. ಆದರೆ ಇವರು ನಾವು ದುಡ್ಡೆಲ್ಲ ಕ್ಲಿಯರ್ ಮಾಡಿ 10 ತಿಂಗಳಾದರೂ ಇವ್ರು ನಮಗೆ ಮನೆ ಕೊಡ್ತಾ ಇಲ್ಲ. ನಿನ್ನೆ ಮನೆಗೆ ಅವ್ರು
ಅವ್ರದ್ದು ಕೇರಳದಿಂದ ಫೋನ್ ಬಂದ ತಕ್ಷಣ ಅವ್ರಿಗೆ ಕೊಡ್ತಾರಲ್ಲ, ಇದು ಯಾವ ನ್ಯಾಯ? ಇಷ್ಟು ಜನ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿ ದುಡ್ಡು ಕಟ್ಟಿ, ನಿಯತ್ತಾಗಿ ಅವ್ರು ದುಡ್ದಿರೋ ದುಡ್ಡು ಕಟ್ಟಿ, ಅಂದ್ರೆ ಮೂಡಾದಲ್ಲಿ ಸೈಟ್ ಎಲ್ಲ ಕಳ್ತನ ಮಾಡಿದ್ರಲ್ಲ ಅವ್ರ ತರ ಅಲ್ಲ, ಇವರೇ ನಿಯತ್ತಾಗಿ ದುಡ್ದು ಕಟ್ಟಿದ್ದಾರೆ ದುಡ್ಡನ್ನ. ಸೊ ಆ ತರ ದುಡ್ಡು ಕಟ್ಟಿದ್ರು ವರ್ಷಾನುಗಟ್ಲೆ ಇವರಿಗೆ ಮನೆ ಅಲಾಟ್ ಆಗಿಲ್ಲ. ಯಾಕೆ ಗೊತ್ತಾ? ಇವರು ಕನ್ನಡಿಗರು ಅಂತ. ಇಷ್ಟು ಬೆಂಗಳೂರಿನಾದ್ರೆ ಕರ್ನಾಟಕದಾದ್ಯಂತ ಈ ತರ ಎಷ್ಟಾಗಿದೆ ಅಂತ ನೋಡೋದಾದ್ರೆ ಲಕ್ಷಾಂತರ ಇನ್ಸಿಡೆಂಟ್ಗಳು ಸಿಗುತ್ತೆ. ಅಂದ್ರೆ ಯಾರಿಗೂ ಶಾಶ್ವತ ಪುನರ್ವಸತಿ ಇವಾಗ ಏನು ಇವ್ರಿಗೆ ಕೊಡ್ತಾ ಇದ್ರಲ್ಲ, ಪರ್ಮನೆಂಟ್ ರಿಹ್ಯಾಬಿಲಿಟೇಷನ್ ತರ ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಫ್ಲಾಟು 600 ಸ್ಕ್ವೇರ್ ಫೀಟ್ದು, ಆ ಥರ ಇದುವರೆಗೂ ಸಾಮಾನ್ಯವಾಗಿ ಯಾರಿಗೂ ಸಿಕ್ಕಿಲ್ಲ. ಉದಾಹರಣೆಗೆ ನನ್ನ ಹತ್ರ ಸ್ವಲ್ಪ ಡೇಟಾ ಇದೆ. ಕೃಷ್ಣಾ ಮೇಲ್ದಂಡ ಯೋಜನೆ ಅಡಿ ನೀಡಲಾಗಿದ್ದ 166 ಹಳ್ಳಿಗಳಿಗೆ ಪುನರ್ವಸತಿ ಕಲ್ಪಿಸಲಾಗಿತ್ತು. ಆದರೆ ಮೂಲಭೂತ ಸೌಕರ್ಯವೇ ಇಲ್ಲದ ಕಾರಣ ಸಂತ್ರಸ್ತರು ಅಲ್ಲಿಗೆ ಹೋಗಲಿಲ್ಲ. ಇದು ಕನ್ನಡಿಗರ ಪರಿಸ್ಥಿತಿ. ಅಂದರೆ ಸುಮಾರು 1100 ಕುಟುಂಬಗಳು ಅವರಿಗೆ ಪುನರ್ವಸತಿ ಕಲ್ಪಿಸಿದಾರಂತೆ, ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಅಂದರೆ ನೀರು, ಕರೆಂಟು, ಈ ಥರದ್ದೇನೂ ಇಲ್ಲ. ಸೊ ಕನ್ನಡಿಗರು ಅಂತ ಬಂದಾಗ ಒಂದು ಕೊಟ್ಟರೆ ಒಂದು ಇರಲ್ಲ. ಆದರೆ ಇವಾಗ ಹೋಗ್ತಾ ಇದ್ದಾರಲ್ಲ ಫ್ಲ್ಯಾಟು, ಅಂದರೆ ಈಗ ಯಾರು ಅಕ್ರಮ ವಲಸಿಗರು, ಬೇಸಿಕಲಿ ಮುಸ್ಲಿಮ್ಸ್ ಯಾರಿದ್ದಾರಲ್ಲ, ವಸೀಂ ಲೇಔಟ್, ಫಕೀರ್ ಲೇಔಟ್. ಸೊ ಈ ಫಕೀರ್ ಲೇಔಟ್ ಅವರೆಲ್ಲ ಹೋಗ್ತಾ ಇರೋ ಬಿಲ್ಡಿಂಗಲ್ಲಿ ಎಲ್ಲವೂ ಇದೆ. ಸೊ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಕನ್ನಡಿಗರು ವರ್ಸಸ್ ಮುಸ್ಲಿಮ್ಸಲ್ಲಿ ಕಾಂಗ್ರೆಸ್ನ ಪ್ರಯಾರಿಟಿ ಯಾರ್ದು ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರಬಹುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆದ್ದಾರಿ ಅಗಲೀಕರಣ, ಅದರಲ್ಲಿ ಹತ್ತಿರ 8,000ಕ್ಕೂ ಹೆಚ್ಚು ರೈತರು ಕನ್ನಡಿಗರು ಇರ್ತಾರೆ. ಅವರಿಗೂ ಶಾಶ್ವತ ಪುನರ್ವಸತಿ ಕಲ್ಪಿಸಿರೋದಿಲ್ಲ. 2019 ಮತ್ತು 21ರ ಮಹಾಮಳೆಗೆ ಶಿರೂರ್ ಘಾಟ್ ಕುಸಿದಿದ್ದು ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿ 15,000ಕ್ಕೂ ಹೆಚ್ಚು ಮನೆಗಳು ನಾಶ ಆಯಿತು. ಹೊನ್ನಾವರ, ಕುಮಟಾ, ಅಂಕೋಲ, ಕಾರವಾರ, ಈ ಥರ ಎಷ್ಟೋ ಜಿಲ್ಲೆಗಳಲ್ಲಿ ಎಷ್ಟೋ ಮನೆಗಳು ನಾಶ ಆದರೂ ಕೂಡ ಅವರಿಗೆಲ್ಲ ಶಾಶ್ವತ ಪುನರ್ವಸತಿ ಇವತ್ತಿಗೂ ಸಿಗಲಿಲ್ಲ. ಆದರೆ ಯಾರೋ ನಿನ್ನೆ ಮೊನ್ನೆ 6 ತಿಂಗಳಿಂದ ಬಂದವರು, ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಅವರಿಗೆಲ್ಲ 600 ಸ್ಕ್ವೇರ್ ಫೀಟ್, 600 ಅಡಿ ಮನೆ ಸಿಗ್ತಾ ಇದೆ. ಇವೆಲ್ಲವೂ ಸುಮಾರು ವರ್ಷಗಳ ಹಿಂದೆ ಆಗಿರೋದು. ಆದರೆ ಇದೇ ವರ್ಷ ಬೆಳಗಾವಿಯಲ್ಲಿ ನಿರಂತರ ಮಳೆ ಆಯಿತು. ಅಲ್ಲಿ ಬಹಳಷ್ಟು ಮನೆಗಳು ನೀರ್ಪಾಲಾಗೋಯ್ತು, ಬಹಳಷ್ಟು ಜಾನುವಾರುಗಳು ಸತ್ತು ಹೋದವು. ಸೊ ಅವ್ರ ಜೀವನವೆಲ್ಲವೂ ಡಿಸ್ಪ್ಲೇಸ್ ಆಗೋಯ್ತು. ಸೊ ಅವರಿಗೂ ಒಂದು ಪರ್ಮನೆಂಟ್ ರಿಹ್ಯಾಬಿಲಿಟೇಷನ್ ಅಂತ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಅವರೆಲ್ಲ ಕನ್ನಡಿಗರು, ಅವರೆಲ್ಲ ರೈತರು, ಅವರೆಲ್ಲ ಒಂದು ಕೋರ್ ವೋಟ್ ಬ್ಯಾಂಕ್ ಅಲ್ಲ ಕಾಂಗ್ರೆಸ್ಸಿಗೆ. ಸೊ ಇವ್ರ ಬಗ್ಗೆ ಕೇರ್ ಮಾಡೋದಕ್ಕೆ ಯಾವ ಪಿಣರಾಯಿ ವಿಜಯನ್ ಬರಲ್ಲ, ಯಾವ ವೇಣುಗೋಪಾಲು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇವರಿಗೆಲ್ಲ ಒಂದು ಪರ್ಮನೆಂಟ್ ರಿಹ್ಯಾಬಿಲಿಟೇಷನ್ ಅನ್ನೋದು ಸಿಕ್ಕಿಲ್ಲ. ಅಥವಾ ಏನಕ್ಕೆ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಅವರು ಒಂದು ಸ್ಪಷ್ಟನೆ ಕೊಡಬೇಕು. ಅಂದರೆ ದಿ ಓನ್ಲಿ ಪಾಸಿಬಲ್ ಎಕ್ಸ್ಪ್ಲನೇಷನ್ ದಟ್ ಐ ಕ್ಯಾನ್ ಥಿಂಕ್ ಆಫ್ ಇಸ್ ದಿಸ್. ಇಲ್ಲ ಬೇರೆ ಏನೋ ಕಾರಣಕ್ಕೆ ಸಿಗ್ತಾ ಇಲ್ಲ ಅಂದರೆ ಅದೊಂದು ಕೊಡಬೇಕು. ಅಂದರೆ ಒಂದು ಲಿಸ್ಟ್ ರಿಲೀಸ್ ಮಾಡಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಮತ್ತು ಎಷ್ಟು ಜನ ಅಪ್ಲೈ ಮಾಡಿದರು, ಇದೊಂದು ಲಿಸ್ಟ್ ಬಿಡುಗಡೆ ಮಾಡಿದರೆ ಆಗ ಜನ ಅದನ್ನು ವ್ಯಾಲಿಡೇಟ್ ಮಾಡ್ಬೋದು. ಸೊ ಇಷ್ಟೊತ್ತರೆಗೂ ನಾನೇನು ಹೇಳಿದ್ನಲ್ಲ, ನಾನೇನು ಕೇಳಿದ್ನಲ್ಲ, ಇದೆಲ್ಲ ನಾನು ಕೇಳ್ತಾ ಇರೋದಲ್ಲ, ಜನಗಳೇ ಕೇಳ್ತಾ ಇರೋದು. ಅಲ್ಲಿ ಆ ಭಾಗದ ಜನಗಳು ಇವಾಗ ಕೊಡಗಿನಲ್ಲಿ ಅಲ್ಲಿನ ಸಂತ್ರಸ್ತರು ಇವತ್ತಿಗೂ ಪ್ಲಾಸ್ಟಿಕ್ ಟೆಂಟ್ ಹಾಕೊಂಡು ಬದುಕ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ ನಮ್ಗೆ ಯಾಕಿಲ್ಲ ಈ ಸೌಭಾಗ್ಯ ಅಂತ. ಸೊ ಇವೆಲ್ಲವೂ ಜನರು ಕೇಳ್ತಾ ಇರೋದು, ನಾನು ಕೇಳ್ತಾ ಇರೋದಲ್ಲ. ಯಾಕೆ ಜನಗಳು ಕೇಳ್ತಾ ಇದ್ದಾರೆ ಅಂದರೆ ಇದು ಅವರ ತೆರಿಗೆ, ಅವರ ಹಕ್ಕು. ಅಂದರೆ ನೀವು ಮಾಡಿದ್ರಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ, ಈಗ ಜನಗಳ ಸರದಿ ಅವ್ರು ಕೇಳ್ತಾ ಇದ್ದಾರೆ. ಅವ್ರಿಗೆ ನೀವು ಉತ್ತರ ಕೊಡಬೇಕು. ಅವ್ರು ಬೇಸಿಕ್ಲಿ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ಅಥವಾ ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಅವರಿಗೂ ಮಾನವೀಯತೆ ತೋರಿಸಬೇಕು. ಮತ್ತು ಕಾಂಗ್ರೆಸ್ನವರ ದ್ವೇಷ ಬರೀ ಕನ್ನಡಿಗರ ಮೇಲೆ ಹಾಗೇನಿಲ್ಲ, ಒಟ್ಟು ಹಿಂದೂ ಸಮುದಾಯದ ಮೇಲೆ, ಅಂದರೆ ಕನ್ನಡಿಗರನ್ನೂ ಸೇರಿಸಿಕೊಂಡಂತೆ ಒಟ್ಟು ಹಿಂದೂ ಸಮುದಾಯದ ಮೇಲೆ ಇವರ ದ್ವೇಷ. ಏನಕ್ಕೆ ಅಂದರೆ CAA ಟೈಮಲ್ಲಿ ನೀವೆಲ್ಲ ನೋಡಿರ್ಬೋದು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂತಲ್ಲ, ಅಂದರೆ ಸಿಟಿಸನ್ಶಿಪ್ ಆ್ಯಕ್ಟ್ನ ಅಮೆಂಡ್ ಮಾಡಿದ್ರಲ್ಲ ಕೇಂದ್ರ ಸರ್ಕಾರ, ಆಗ ಎಂಥ ಜೋರು ಗಲಾಟೆ ಗೊತ್ತಾ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ, ಐ ಹೇಟ್ CAA ಅಂತ ಟ್ವೀಟ್ ಮಾಡ್ತಾರೆ. ಅದ್ರ ಕೆಳಗಡೆ ಗಾಂಧಿ ಫೋಟೋ ಹಾಕಿದ್ದಾರೆ. ಅಂದರೆ ಗಾಂಧೀಜಿ ಏನು ಹೇಳಿದರು, ಇಡೀ ಪ್ರಪಂಚವನ್ನು ಪ್ರೀತಿಸಬೇಕು, ನಾನ್ ವೈಲೆನ್ಸ್, ಪ್ರೀತಿಯಿಂದ ಎಲ್ಲರನ್ನ ನೋಡಬೇಕು ಅಂತ ಹೇಳಿದರು. ಆದರೆ ಆ ಪುಣ್ಯಾತ್ಮನ ಫೋಟೋ ಹಾಕ್ತಾ ಇವರು ಐ ಹೇಟ್ CAA ಅಂತ ಬರೀತಾರೆ. ಇದು ಮುಖ್ಯಮಂತ್ರಿಗಳ ಪಾಡಾದರೆ ಈಗಿನ ಉಪಮುಖ್ಯಮಂತ್ರಿಗಳಿದಾರಲ್ಲ, ಅಂದರೆ ಕರ್ನಾಟಕದ ಕಿಂಗ್ ಪಿನ್ ದಾದಾ ಕೊತ್ವಾಲ್ ವೈಬ್ಸ್ ಹರಡಿಸ್ತಾ ಇರುವಂತಹ ಬಾಸ್ DK ಅವ್ರೇನಂತ ಬರೀತಾರೆ ಗೊತ್ತಾ? ಪಾರ್ಟಿಸಿಪೇಟೆಡ್ ಇನ್ ಲಾಂಗ್ ಮಾರ್ಚ್, ಪಾದಯಾತ್ರಾ ಪ್ರೊಟೆಸ್ಟ್ and rally against CAA NRC organized by Kerala Congress in Ernakulam yesterday. Kerala Congress ಅವರು ಎರ್ನಾಕುಲಂ ಅಲ್ಲಿ ಆರ್ಗನೈಸ್ ಮಾಡಿದ ಆಂಟಿ CAA ಪ್ರೊಟೆಸ್ಟ್ಗೆ ಇಲ್ಲಿನ ಬಾಸ್ DK ಅವರು ಹೋಗ್ತಾರೆ. ಅಂದರೆ ಆಗ ಮಾನವೀಯತೆ ಜ್ಞಾಪಕ ಬರಲಿಲ್ಲ. ಸೊ ಸಿಟಿಸನ್ಶಿಪ್ ಆ್ಯಕ್ಟ್ ಏನು ಅಂದರೆ ಇದು ಮೋದಿ ಅವ್ರು ತಂದಿದ್ದಲ್ಲ, ಇದಕ್ಕೆ ಮುಂಚೆ ಇತ್ತು. ಅವ್ರು ಬರೀ ಅಮೆಂಡ್ ಮಾಡಿದರು. ಅಮೆಂಡ್ ಮಾಡ್ತಾ ಹೇಳಿದರು ಯಾರ್ಯಾರು ರಿಲಿಜಿಯಸ್ಲಿ ಪರ್ಸಿಕ್ಯೂಟೆಡ್ ಇದ್ದಾರೆ, ಯಾರ್ಯಾರಿಗೆ ಧರ್ಮದ ಕಾರಣ ಹೊರ ರಾಜ್ಯ ಅಂದರೆ ಹೊರ ರಾಷ್ಟ್ರಗಳಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅವರೆಲ್ಲ ಇಲ್ಲಿಗೆ ಬರ್ಬೋದು. ಯಾರೆಲ್ಲ ಬರ್ಬೋದು? ಹಿಂದೂಗಳು, ಬೌದ್ಧರು, ಕ್ರಿಶ್ಚಿಯನರು, ಮುಸ್ಲಿಮೇತರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಬರ್ಬೋದು. ಯಾಕೆಂದರೆ ನಮ್ಮ ಸುತ್ತಮುತ್ತ ಇರೋದು ಬರೀ ಮುಸ್ಲಿಂ ಕಂಟ್ರಿಗಳು. ಮುಸ್ಲಿಂ ಕಂಟ್ರಿಗಳಲ್ಲಿ ಮೈನಾರಿಟಿ ಮುಸ್ಲಿಮರು ಹೆಂಗೆ ಹಾಕಾಗುತ್ತೆ? ಸೊ ಅಲ್ಲಿನ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್
ಯಾರ್ಯಾರಿದ್ದಾರೆ ಹಿಂದೂಗಳು, ಕ್ರೈಸ್ತರು, ಬೌದ್ಧರು ಇವರೆಲ್ಲ ನಮ್ಮ ದೇಶಕ್ಕೆ ಬರ್ಬೋದು ಅಂತ ಅಮೆಂಡ್ ಮಾಡಿದ್ದಕ್ಕೆ ಏನೆಲ್ಲ ಗಲಾಟೆ. ಸೊ ಅಲ್ಲಿರೋ ಹಿಂದೂಗಳು ಕರ್ನಾಟಕಕ್ಕೆ ಅಥವಾ ಭಾರತಕ್ಕೆ ಬಂದರೆ ಅವರಿಗೊಂದು ನೆಲೆ ಕಟ್ಕೊಡ್ಬೋದು, ಅವ್ರ ಜೀವನನೂ ಸುಧಾರಿಸಬಹುದು ಅನ್ನೋ ಮಾನವೀಯತೆ ನಿಮ್ಮಲ್ಲಿ ಸತ್ತೋಗಿತ್ತು ಅವಾಗ? ಅಥವಾ ಈಗಲಾದರೂ ಕಾಂಗ್ರೆಸ್ನವರು ಮನಸ್ಫೂರ್ತಿ ಹೇಳ್ತೀರಾ CAA ನಮಗೆ ಓಕೆ ಅಂತ? ಯಾಕೆಂದರೆ ನೀವು ಯಾವ ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದ್ದೀರಾ, CAA ಇಸ್ ಬೇಸಿಕ್ಲಿ ದ್ಯಾಟ್. ಅದರಲ್ಲೂ ಮಾನವೀಯತೆ ಬಗ್ಗೆನೇ ಅಲ್ವಾ ಮಾತಾಡಿದ್ರೆ. ಮಾನವೀಯತೆಯಿಂದಾನೇ ನಿಮ್ಗೆ ಯಾರ್ಯಾರಲ್ಲಿ ತೊಂದರೆ ಆಗ್ತಾ ಇದೆ, ನಿಮ್ಮ ಧರ್ಮದ ಕಾರಣಕ್ಕೆ ನಿಮ್ಗೆ ಅಲ್ಲಿ ತೊಂದರೆ ಕೊಡ್ತಾ ಇದೆ, ನೀವು ಇಲ್ಲಿ ಬನ್ನಿ ಅಂತ ತಾನು ಹೇಳ್ತಾ ಇರೋದು CAA. ನೀವು ಯಾಕೆ ಅದಕ್ಕೆ ವಿರೋಧ ಮಾಡಿದ್ರಿ? ಯಾಕೆ ಅಂದರೆ ಅದರಲ್ಲಿ ಇದ್ದಿದ್ದು ಹಿಂದೂಗಳು, ಬೌದ್ಧರು, ಕ್ರಿಶ್ಚಿಯನರು ಅಂತ. ಒಂದು ವೇಳೆ ಅದರಲ್ಲಿ ಮುಸ್ಲಿಮರಿದ್ದಿದ್ರೆ ನೀವು ಅದನ್ನು ವೆಲ್ಕಮ್ ಮಾಡಿಬಿಡ್ತಾ ಇದ್ದೀರಿ ವಿತ್ ಬೋತ್ ದಿ ಆರ್ಮ್ಸ್ ಓಪನ್. ಬಟ್ DK ಶಿವಕುಮಾರ್ ಅವ್ರಿಗೆ ನಾನು ಹೇಳೋದು, ನೀವು ಹಿಂದೂಗಳ ಮೇಲೆ ಇಷ್ಟು ವಿಷ ಕಾರ್ತಾ ನೀವು ಹಿಂದೂ ದೇವಸ್ಥಾನಗಳಿಗೆ ಹೋಗಿ ಹಿಂದೂ ದೇವರುಗಳ ಮುಂದೆ ಪಲ್ಟಿ ಹೊಡೆದ್ರೆ ಯಾವ ಶಿವ ಮೆಚ್ತಾನೆ ನಿಮ್ಮನ್ನ? ದೇವರಿಗಿಂತ ದೈವತ್ವ ಮುಖ್ಯ ಅಂತ DVG ಅವ್ರು ಹೇಳಿದ್ದಾರೆ. ಒಟ್ಟವೆಲ್ಲ ನಿಮಗೆ ಬಿಟ್ಟಿದ್ದು. ಆದರೂ ನೀವು ಇಷ್ಟು ವಿಷಾಕಾರಿ ಹಿಂದೂಗಳ ಮೇಲೆ ನೀವು ದೇವಸ್ಥಾನಗಳಿಗೆ ಹೋಗೋದು ಫಲ ಕೊಡಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಭಾರತದಲ್ಲಿ ಇವತ್ತಿಗೂ ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಕ್ಷಗಳು ಬದುಕಿರೋದೇ 1000 ಓಟಿಂದ. ಅವರೇನೋ ಓಲೈಕೆ ಮಾಡ್ತಾರೆ, ಮತ್ತು ಕನ್ನಡಿಗರು ನಾವು 2000 ರೂಪಾಯಿ 10 kg ಅಕ್ಕಿಗೆ ಓಟ್ ಹಾಕಿದ್ದೀವಿ, ಇಟ್ಸ್ ಆಲ್ ಫೈನ್. ಆದರೆ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ಯಾರೋ ಒಬ್ಬ ವಾಚ್ಮ್ಯಾನು ಹಿಂದಿಯಲ್ಲಿ ಮಾತಾಡ್ಬಿಟ್ಟ ಅಂತ ಅವನ್ನ ಹಿಡ್ಕೊಂಡು ಹೊಡೆಯೋದು, ಅಲ್ಲಿ ಯಾರೋ ಒಬ್ಬ ಮಾರ್ವಾಡಿ ಅಂಗಡಿ ಓಪನ್ ಮಾಡಿದ್ದಾನೆ ಅಂತ ಅವನಿಗೋಗಿ ಬಾಯಿಗೆ ಬಂದಂಗೆ ಮಾತಾಡೋದು. ಫಸ್ಟ್ ನೀವು ಏನು ಮಾತಾಡಿದಿರ ಕೇಳಿ. ನಿಮ್ಮನ್ಸಲ್ಲೂ ಇವಾಗ ಈ ಪ್ರಶ್ನೆ ಬಂತ, ಅದು ಬಾಯ ಬಚ್ಚಲ್ ಮನೇನಾ ಅಂತ? ಅಂದರೆ ಒಬ್ಬರು ಒಂದು ಭಾಷೆ ಮೇಲೆ ಪ್ರೀತಿ ಇಟ್ಕೊಂಡವರು ಅಥವಾ ಒಂದು ಭಾಷೆಯನ್ನು ಬೆಳೆಸಬೇಕು ಅಂತ ಅಂದ್ಕೊಂಡವರು ಇನ್ನೊಬ್ಬರು ಮುಂದೆ ಹೋಗಿ, ಅಂದರೆ ಹೊರ ರಾಜ್ಯದವ್ರ ಮುಂದೆ ಹೋಗಿ ಈ ಥರದ ಪದಗಳನ್ನು ಬಳಸಿದ್ರೆ ನಿಮ್ಗೇನು ಅನ್ಸುತ್ತೆ? ಅವರಿಗೆ ನಮ್ಮ ಭಾಷೆ ಮೇಲೆ ಪ್ರೀತಿ ಬರುತ್ತಾ? ಸರಿ ಆಯ್ತು, ನೀವೇನೋ ಆ ಥರ ಮಾತಾಡಿದ್ರಲ್ಲ, ಅವ್ರು ಮಾರ್ವಾಡಿನೋ, ಜೈನರೋ, ಹಿಂದೂಗಳೋ ಏನೋ ಅವ್ರ ಮುಂದೆ ಈ ಥರ ಮಾತಾಡಿದ್ರಲ್ಲ, ಇದೇ ಧೈರ್ಯ, ಇದೇ ತಾಕತ್ತು ಇವಾಗ ಯಾಕಿಲ್ಲ ಕೇಳೋದಕ್ಕೆ ಸರ್ಕಾರನ ನಿಮಗೆ? ಯಾಕೆ ಕೊಡ್ತಾ ಇದೆಯಾ? ಎಲ್ಲೆಲ್ಲಿಂದ ನಾವು ಬಂದಿರೋರಿಗೆ ನಮ್ಮ ಕನ್ನಡಿಗರ ತೆರಿಗೆ ದುಡ್ಡಲ್ಲಿ ಹೆಂಗ್ ಕೊಡ್ತಾ ಇದೆಯಾ ನೀನು ಅಂತ ಕೇಳೋ ಧೈರ್ಯ ನಿಮ್ಗೆ ಯಾಕಿಲ್ಲ? ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಜನಸಾಮಾನ್ಯರಿಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ನೀವೆಲ್ಲ ಕನ್ನಡವನ್ನ ರಕ್ಷಣೆ ಮಾಡುವಂತಹ ವೇದಿಕೆಗಳಲ್ಲ, ನೀವೆಲ್ಲ ಕಾಂಗ್ರೆಸ್ನ ರಕ್ಷಣೆ ಮಾಡಕ್ಕಿರುವಂತಹ ವೇದಿಕೆಗಳು ಅಂತ ಸ್ಪಷ್ಟವಾಗಿ ಜನಗಳಿಗೆ ಕಾಣಿಸ್ತಾ ಇದೆ. ಅಲ್ಲ, ನೀವು ಹೇಳ್ತಾ ಇರೋದು ಸುಳ್ಳು ಅಂತ ನೀವು ನನ್ಗೆ ಹೇಳಿದ್ರೆ, ಈ ಕೋಗಿಲು ಎಂಕ್ರೋಚ್ಮೆಂಟ್ ಆಗಿ 6 ತಿಂಗಳಾಗಿದೆ, ಮತ್ತು ಸರ್ಕಾರ ನಾವು ಅವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿ ಒಂದು 3-4 ದಿನ ಆಗಿದೆ. ಯಾಕೆ ಇದುವರೆಗೂ ಒಬ್ರು ಮಾತಾಡಲಿಲ್ಲ? ಅಂದರೆ ನಿಮ್ಮ ಪೌರುಷ ಏನಿದ್ರು ಈ ಸೆಕ್ಯೂರಿಟಿ ಗಾರ್ಡ್ಗಳ ಮುಂದೆ, ಅವನು ಯಾರೋ ಡೆಲಿವರಿ ಬಾಯ್ ಮುಂದೆ, ಅವನು ಯಾರೋ ಪಬ್ಬಲ್ಲಿ ಎಣ್ಣೆ ಸಪ್ಲೈ ಮಾಡೋನ್ ಮುಂದೆ, ಅಲ್ಲಿ ಎಣ್ಣೆ ಕುಡಿದ್ಬಿಟ್ಟು ಕಲ್ಮಿ ಕಬಾಬ್ ತೊಗೊಂಡು ಬರೋನಿಗೆ ಕನ್ನಡ ಗೊತ್ತಿಲ್ಲ ಅಂತ, ಕನ್ನಡ ಬರಲ್ವಾ ಅಂತ ಗಲಾಟೆ ಮಾಡೋಕೆ ಅಷ್ಟೇನಾ ನಿಮ್ಮ ಧೈರ್ಯ? ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದೇನು ಮಾಡ್ತೀರಾ ಅಂದರೆ, ಅದು ಯಾವುದೋ ಥಿಯೇಟ್ರ್ ಮುಂದೆ ಹೋಗೋದು, ಅಲ್ಲಿ ಯಾರೋ ಫ್ಯಾನ್ಸ್ ಒಂದು 4 ಜನ ಜಾಸ್ತಿ ಸೌಂಡ್ ಕೊಟ್ಬಿಟ್ಟು ಹಾಡಾಕೊಂಡು ಡ್ಯಾನ್ಸ್ ಆಡ್ತಾ ಇದ್ರೆ ಅವ್ರಿಗೆಲ್ಲ ಹೋಗಿ ಬೆದರಿಕೆ ಹಾಕೋದು, ಗುಜರಿ ಕಾರ್ ಮೇಲೆ ನಿಂತ್ಕೊಂಡು ಅವ್ರಿಗೆ ಆವಾಜ್ ಹಾಕೋದು. ಬರೀ ಇಷ್ಟೇನಾ? 4 ವರ್ಷ ಆದಮೇಲೆ ನೀವೇನು ಮಾಡಿದಿರಿ ಅಂತ ನೀವು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇವೆಲ್ಲ ಹೋರಾಟ ಅಂತ? ಹೋರಾಟ ಸರ್ಕಾರಗಳನ್ನು ನಡುಗಿಸೋ ಥರ ಇರಬೇಕು. ಸರ್ಕಾರ ನೋಡಿ ನೀವು ನಡ್ಕೊಂಡು ಹೋರಾಟ ಮಾಡೋ ಥರ ಇರಬಾರ್ದು. ಅದನ್ನು ಹೋರಾಟ ಅನ್ನಲ್ಲ, ಹೇಡಿತನ ಅಂತಾರೆ ಅದನ್ನು. ಬಾಟಮ್ ಲೈನ್ ಇಷ್ಟೇ, ಬೇರೆ ರಾಜ್ಯದ ಹಿಂದೂಗಳನ್ನು ನೋಡಿದಾಗ ಯಾರು ಅಬ್ಬರಿಸಿದ ಆನೆಗಳ ಥರ ಆಡ್ತೀರಾ, ಅದೇ ನೀವು ಉರ್ದು ಭಾಷಿಕರನ್ನ ನೋಡಿದ ತಕ್ಷಣ ಅರ್ಧಂಬರ್ಧ ಬೆಂದೋಗಿರೋ ಕಾಗೆ ಥರ ಆದರೆ ನೀವೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತಲೇ ನಮ್ಗೆ ಅನಿಸುತ್ತೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ ನೀವು ನಿಜವಾಗ್ಲೂ ಹೋರಾಟಗಾರರ ಅಥವಾ ಪೇಮೆಂಟ್ ಗಿರಾಕಿಗಳು, ಆದರೆ ನಿಮ್ಮ ನಡತೆ ನೋಡಿದರೆ ಹಂಗೆ ಅನಿಸುತ್ತೆ. ಇನ್ನು ಕೊನೆಯದಾಗಿ ಕನ್ನಡಿಗರಿಗೆ ನಾನು ಹೇಳೋದೇನು ಅಂದರೆ, ನಿಮಗೂ ಇವತ್ತೆಲ್ಲ ನಾಳೆ ಅನ್ನಿಸ್ಬಿಡ್ಬೋದೇನೋಪ್ಪ, ಹೌದು ಇದೇನೋ ಮಾನವೀಯತೆಯಿಂದ ಬಿಡುಪ್ಪ, ನಮ್ಮದು ವಿಶಾಲ ಕರ್ನಾಟಕ, ನಾವು ಕರುಣಾಮಯಿಗಳು, ಅದೆಲ್ಲ ಅನ್ನಿಸ್ಬೋದೇನೋ ನಿಮಗೆ. ನೀವು ಮಾನವೀಯತೆ ದೃಷ್ಟಿಯಿಂದ ಬಿಟ್ಟುಬಿಡ್ಬೋದು. ಆದರೆ ಒಂದು ಜ್ಞಾಪಕ ಇರಲಿ, ಇದು ಅವರ ಮಾಡಸ್ ಆಪರೆಂಡಿ. ಇದು ವಕ್ಫಿಂದ ಸುಮಾರು ಜಾಗಗಳನ್ನು ಕಬಳಿಸಿದರು. ಈಗ ಎಲ್ಲಿಂದನೋ ವಲಸೆ ಬಂದಿರೋ ಮುಸ್ಲಿಮರು ನಮಗೆ ಸೇರಬೇಕಾಗಿರೋ ಅಂದರೆ ಕನ್ನಡಿಗರಿಗೆ ಸೇರಬೇಕಾಗಿರೋ ಜಾಗವನ್ನು ಲಪಟಾಯಿಸ್ತಾ ಇದ್ದಾರೆ. ಅವರ ತಾಳಕ್ಕೆ ತಕ್ಕಂಗೆ ಸರ್ಕಾರಗಳು ಕುಣಿತಾ ಇದೆ. ಸರಿ, ಇವತ್ತು ಎಲ್ಲ ಮುಗಿದೋಯ್ತು, ನಾಳೆ ಅವ್ರಿಗೇನೋ ಕೊಟ್ಟು ಬಿಡ್ತಾರೆ, ಮನೆ ಮುಗಿದೋಯ್ತು. ನಾಳೆ ಅದೇ ಜನ ಇವಾಗ ಯಾರು ಹೋಗ್ತಾರಲ್ಲ ಹೊಸ ಮನೆಗಳಿಗೆ, ಆ ಹೊಸ ಮನೇನ ಯಾರೋ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟುಬಿಟ್ಟು ಇವ್ರು ಇನ್ನೊಂದು ಕಡೆ ಟೆಂಟ್ ಹಾಕಲ್ಲ ಅನ್ನೋದು ಏನು ಗ್ಯಾರಂಟಿ? ಟೆಂಟ್ ಹಾಕಿದರೆ ಸರ್ಕಾರ ಅವ್ರನ್ನ ಹೆಚ್ಚೋ ಅಷ್ಟು ತಾಕತ್ತಿದೆಯಾ? ಈಗ ಮತ್ತೆ ಮುಸ್ಲಿಮರ ಟೆಂಟನ್ನು ಹೆಚ್ಚಿದ್ರೆ ಪಿಣರಾಯಿ ವಿಜಯನ್ ಬಿಡ್ತಾರಾ? ವೇಣುಗೋಪಾಲ್ ಬಿಡ್ತಾರಾ? ಇನ್ನೆಷ್ಟು ವಸೀಂ ಕಾಲೋನಿಗಳು ಬೇಕು ಕರ್ನಾಟಕದಲ್ಲಿ? ಇನ್ನೆಷ್ಟು ಫಕೀರ್ ಕಾಲೋನಿಗಳು ಬೇಕು ಕರ್ನಾಟಕದಲ್ಲಿ? ಮುಂದಿನ ಸಲಾನು 2,000 ರೂಪಾಯಿಗೋ ಅಥವಾ 5,000 ರೂಪಾಯಿಗೋ ಅಥವಾ 10,000 ರೂಪಾಯಿ ತಿಂಗಳು ಕೊಡ್ತಾರೆ ಅಂತ ಆಸೆ ಪಟ್ಟರೆ, ಅಥವಾ 20 kg ಅಕ್ಕಿ ಕೊಡ್ತಾರೆ ಅಂತ ಆಸೆ ಪಟ್ಟರೆ